ಹಲೋ ಸ್ನೇಹಿತರೆ, ನಿಮ್ಮ ಚಾನಲ್ ಆಹಾರ ಯುಗಕ್ಕೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇಂದು ಬಾಳೆ ಹೂಗಳ ವಿಶೇಷ ಆಹಾರ ಲಾಭಗಳ ದುನಿಯಾವನ್ನು ನೋಡೋಣ. ನಾವು ಅಷ್ಟಾಗಿ ಗಮನ ಹರಿಸದೆ ಬಳಸದೆ ಬಿಡುವ ಬಾಳೆ ಹೂಗಳು ವಿಶಿಷ್ಟ ಪೋಷಕಾಂಶಗಳನ್ನು ಹೊಂದಿವೆ. ಇಲ್ಲಿಯವರೆಗೂ ಆಹಾರ ಯುಗ ವಾಹಿನಿಯನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಎಲ್ಲ ನಮ್ಮ ಕಂಟೆಂಟುಗಳನ್ನು ಸಕಾಲದಲ್ಲಿಯೇ ಪಡೆಯಿರಿ. ಮೊದಲಿಗೆ ಬಾಳೆ ಹೂಗಳು ಏಕೆ ಪುಷ್ಟಿಕರ, ನ್ಯೂಟ್ರಿಷಸ್ ಎಂಬುದನ್ನು ನೋಡೋಣ. 100 ಗ್ರಾಂ ಬಾಳೆ ಹೂವಿನಲ್ಲಿ ಇರುವ ಪೋಷಕಾಂಶಗಳು ಹೀಗಿವೆ. ಪ್ರೋಟೀನು 1.6 ಗ್ರಾಂ, ಕಾರ್ಬೋಹೈಡ್ರೇಟು 9.9 ಗ್ರಾಂ, ನಾರು 5.7 ಗ್ರಾಂ, ಮೇಧಸ್ಸು 0.6 ಗ್ರಾಂ. ಖನಿಜಾಂಶಗಳನ್ನು ನೋಡುವುದಾದರೆ ಪೊಟ್ಯಾಷಿಯಂ 550 ಮಿಲಿಗ್ರಾಂ ಇದೆ, ಕ್ಯಾಲ್ಶಿಯಂ 56, ರಂಜಕ 73, ಕಬ್ಬಿಣ 56, ತಾಮ್ರ 13 ಮಿಲಿಗ್ರಾಂಗಳಿವೆ. ಅಲ್ಲದೆ ಮೆಗ್ನೀಷಿಯಂ ಮತ್ತು ಸಲ್ಫರ್ಗಳು ಕೂಡ ಬಾಳೆ ಹೂವಿನಲ್ಲಿ ಇವೆ. ಉತ್ತಮ ಪ್ರಮಾಣದಲ್ಲಿ ವಿಟಮಿನ್ ಇ, B6 ಮತ್ತು ವಿಟಮಿನ್ ಸಿಗಳು ಇದರಲ್ಲಿವೆ. ಫ್ಲೇವನಾಯ್ಡ್ಗಳು, ಫಿನಾಲಿಕ್ ಆಮ್ಲಗಳು, ಟ್ಯಾನಿನ್ಗಳು ಹಾಗೂ ಕ್ವೆರ್ಸೆಟಿನ್ನಂತಹ ಉತ್ತಮ ಆಂಟಿ ಆಕ್ಸಿಡೆಂಟ್ಗಳು ಬಾಳೆ ಹೂವಿನಲ್ಲಿವೆ. ಈ ಎಲ್ಲವುಗಳ ಕಾರಣದಿಂದ ಬಾಳೆ ಹೂ ಅನೇಕ ಆಹಾರ ಲಾಭಗಳನ್ನು, ಆರೋಗ್ಯ ಲಾಭಗಳನ್ನು ಒದಗಿಸಬಲ್ಲದು. ಈ ಆರೋಗ್ಯ ಲಾಭಗಳ ಒಂದು ಪಕ್ಷಿ ನೋಟ ಇಲ್ಲಿದೆ ನಿಮಗಾಗಿ. ಬಾಳೆ ಹೂವು ಒಂದು ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಪ್ಯಾರಾಸಿಟಿಕ್. ಬಾಳೆ ಹೂವಿನಲ್ಲಿರುವ ಟೈರೋಸಿನ್ ಹಾಗೂ ಟ್ರಿಪ್ಟೋಫ್ಯಾನ್ಗಳಿಗೆ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸುವ ಗುಣ ಇದೆ. ಹಾಗಾಗಿ ಮಲೇರಿಯಾದಂತಹ ರೋಗಗಳಿಗೆ ಕಾರಣವಾಗುವ ಜೀವಿಗಳನ್ನೂ ಸಹ ಇವು ನಾಶಪಡಿಸಬಲ್ಲವು. ಡಯಾಬಿಟೀಸ್ ಹಾಗೂ ಅದರ ಕಾರಣಕ್ಕೆ ಒದಗಬಹುದಾದ ಅನೇಕ ಸಮಸ್ಯೆಗಳನ್ನು ಬಾಳೆ ಹೂವು ದೂರ ಮಾಡಬಲ್ಲದು. ಬಾಳೆ ಹೂವು ಹೃದಯದ ಆರೋಗ್ಯ ಕಾಪಾಡುತ್ತೆ, ಕಾರ್ಡಿಯೋ ಪ್ರೊಟೆಕ್ಟಿವ್ನಂತೆ ಕೆಲಸ ಮಾಡುತ್ತದೆ. ಅಧಿಕ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್ ನಿಯಂತ್ರಿಸುವ ಆ್ಯಂಟಿ ಹೈಪರ್ಟೆನ್ಸಿವ್ ಏಜೆಂಟ್ನಂತೆ ಇದು ಕಾರ್ಯನಿರ್ವಹಿಸುತ್ತದೆ. ಬಾಳೆ ಹೂವು ಒಂದು ಕ್ಷಾರೀಯ ಅಂದರೆ ಆಲ್ಕಲೈನ್ ಆಹಾರ. ಹೊಟ್ಟೆಯಲ್ಲಿನ ಆಮ್ಲೀಯತೆಗಳನ್ನು ಇದು ನಿವಾರಿಸುತ್ತದೆ. ಆಮ್ಲೀಯತೆಯಿಂದ ಉಂಟಾಗಬಹುದಾದ ಅಜೀರ್ಣ, ಹುಣ್ಣುಗಳು ಹಾಗೂ ನೋವನ್ನು ಇದು ದೂರ ಮಾಡುತ್ತದೆ. ಬಾಳೆ ಹೂವಿನಲ್ಲಿರುವ ಡಯಟರಿ ನಾರು ಹೊಟ್ಟೆ ಕಟ್ಟಿಕೊಳ್ಳುವುದನ್ನು ತಪ್ಪಿಸುವುದಲ್ಲದೆ ಕರುಳಿನ ಕಾರ್ಯವನ್ನು ನಿಯಂತ್ರಿತಗೊಳಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮನಸ್ಸನ್ನು ಉಲ್ಲಾಸದಾಯಕವಾಗಿರಿಸಲು ಹಾಗೂ ಆತಂಕಗಳನ್ನು ತಗ್ಗಿಸಲು, ಖಿನ್ನತೆಯನ್ನು ದೂರ ಮಾಡಲು ಬಾಳೆ ಹೂವಿನ ಸೇವನೆ ಸಹಾಯ ಮಾಡುತ್ತದೆ. ಇದು ಒಂದು ಆ್ಯಂಟಿ ಡಿಪ್ರೆಸೆಂಟ್ ಥರ ಕೆಲಸ ಮಾಡುತ್ತದೆ. ಬಾಳೆ ಹೂವಿನಲ್ಲಿ ಇರುವ ಫಿನಾಲಿಕ್ ಆಮ್ಲಗಳು, ಟ್ಯಾನಿನ್ಗಳು, ಫ್ಲೇವನಾಯ್ಡ್ಗಳು ಹಾಗೂ ಇತರ ಆ್ಯಂಟಿ ಆಕ್ಸಿಡೆಂಟ್ಗಳ ಪ್ರಭಾವದಿಂದ ಇದು ಕ್ಯಾನ್ಸರನ್ನು ಕೂಡ ದೂರ ಮಾಡಬಲ್ಲದು. ಋತುಚಕ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಬಾಳೆ ಹೂವು ಸಹಾಯಕ. ಆ ಕಾಲದಲ್ಲಿನ ಹೊಟ್ಟೆ ನೋವನ್ನು ಕಡಿಮೆ ಮಾಡುವಲ್ಲಿ, ರಕ್ತಸ್ರಾವವನ್ನು ತಗ್ಗಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಪ್ರೊಜೆಸ್ಟರಾನ್ ಹಾರ್ಮೋನನ್ನು ವೃದ್ಧಿಸುವಲ್ಲಿಯೂ ಇದು ಸಹಾಯಕ ಎಂದು ಹೇಳಲಾಗುತ್ತದೆ. ಬಾಳೆ ಹೂವು ಒಂದು ಸ್ತನ್ಯವರ್ಧಕ, ಅಂದರೆ ಎದೆ ಹಾಲಿನ ಸ್ರವಿಸುವಿಕೆಯನ್ನು ಇದು ಹೆಚ್ಚಿಸುತ್ತದೆ. ಅಲ್ಲದೆ ಗರ್ಭಾಶಯಕ್ಕೆ ಅವಶ್ಯಕವಾದ ಸಪೋರ್ಟ್ ನೀಡುತ್ತದೆ ಹಾಗೂ ಹೆರಿಗೆಯ ನಂತರದ ರಕ್ತಸ್ರಾವವನ್ನು ತಗ್ಗಿಸಲು ಕೂಡ ಇದು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಬಾಳೆ ಹೂವಿನಲ್ಲಿ ಇರುವ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಜೀವಕೋಶಗಳ ಮೇಲಿನ ಒತ್ತಡವನ್ನು ತಗ್ಗಿಸಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನವಾಗಿಸುತ್ತದೆ. ಬಾಳೆ ಹೂವಿನಲ್ಲಿರುವ ಆರೋಗ್ಯದಾಯಕ ಅಂಶಗಳು ಮೂತ್ರಕೋಶದ ಆರೋಗ್ಯಕ್ಕೆ ಒಳ್ಳೆಯದು. ತ್ರಾಸದಾಯಕವಾದ ಮೂತ್ರಕೋಶದ ಕಲ್ಲುಗಳು ಅಂದರೆ ಕಿಡ್ನಿ ಸ್ಟೋನ್ಗಳನ್ನು ಇದು ಕರಗಿಸುತ್ತದೆ. ಉರಿಯೂತಗಳನ್ನು ತಗ್ಗಿಸಿ ಕಿಡ್ನಿಯ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಮೂತ್ರಕೋಶದ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಪುರುಷರಲ್ಲಿ ಸಾಮಾನ್ಯವಾಗುತ್ತಿರುವ ಪ್ರೊಸ್ಟೇಟ್ ಗ್ರಂಥಿ ಊದಿಕೊಳ್ಳುವ ಸಮಸ್ಯೆಯನ್ನು ಕೂಡ ಇದು ತಡೆಯಬಲ್ಲದು. ಬಾಳೆ ಹೂವಿಗೆ ಡಹೈಡ್ರೋಟೆಸ್ಟೋಸ್ಟೆರಾನ್ ಹಾರ್ಮೋನನ್ನು ರೂಪಿಸುವ ಗುಣ ಇದೆ ಎಂದು ಹೇಳಲಾಗುತ್ತದೆ. ಇದು ಪ್ರೊಸ್ಟೇಟ್ ಕೋಶಗಳ ಅನವಶ್ಯಕವಾದ ಬೆಳವಣಿಗೆಗೆ ಕಡಿವಾಣ ಹಾಕಬಲ್ಲದು. ಅಷ್ಟೇ ಅಲ್ಲದೆ ಮೂತ್ರ ಸಂಬಂಧಿಯಾದ ಹಲವಾರು ಸಮಸ್ಯೆಗಳಿಗೂ ಪರಿಹಾರ ಒದಗಿಸಬಲ್ಲದು. ರಕ್ತಹೀನತೆ ಅಂದರೆ ಅನಿಮಿಯಾ ತಡೆಯಲು ಕೂಡ ಇದು ಸಹಕಾರಿ. ಹಾಗಾಗಿ ಈ ಕಾರಣಕ್ಕೆ ಉಂಟಾಗಬಹುದಾದ ಆಯಾಸ, ಸುಸ್ತಾಗುವಿಕೆ, ಏರುಪೇರಾಗುವ ಹೃದಯದ ಬಡಿತ, ನಿಸ್ತೇಜವಾಗುವ ಚರ್ಮ, ಥಂಡಿ ಹಿಡಿದು ಮರಗಟ್ಟುವ ಕೈಕಾಲುಗಳ ವಿರುದ್ಧವೂ ಇದು ಪ್ರಭಾವಶಾಲಿಯಾಗಬಲ್ಲದು. ಬಾಳೆ ಹೂವಿನಲ್ಲಿ ಕ್ಯಾಲೋರಿ ಕಡಿಮೆ ಇದೆ, ನಾರಿನಂಶ ಹೆಚ್ಚಾಗಿದೆ.
ಇದು ಹೊಟ್ಟೆ ತುಂಬಿದಂತೆ ಬಹುಕಾಲ ಇಟ್ಟು ಮತ್ತೆ ಮತ್ತೆ ತಿನ್ನಬೇಕೆಂಬುವ ಹಸಿವೆಯ ಹೊಟ್ಟೆಬಾಕತನದ ಹಂಬಲವನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ಬೊಜ್ಜು ಕರಗಿಸಲು, ದೇಹದ ತೂಕ ಇಳಿಸಲು ಇದು ಸಹಾಯಕಾರಿ. ಮೂಳೆಗಳ ಆರೋಗ್ಯಕ್ಕೂ ಬಾಳೆಹೂವು ಉತ್ತಮ. ಬಾಳೆಹೂವಿನಲ್ಲಿ ಸಾಕಷ್ಟು ಉತ್ತಮ ಪ್ರಮಾಣದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ವಿಟಮಿನ್ ಎ, ಸಿ ಮತ್ತು ಇಗಳಿವೆ. ಕ್ವರ್ಸೆಟಿನ್ನಂತಹ, ಕ್ಯಾಟಚಿನ್ನಂತಹ ಫ್ಲೇವನಾಯ್ಡ್ಗಳಿವೆ. ಇವು ಕೀಲುಗಳಲ್ಲಿನ ಅಸ್ವಸ್ಥತೆಗಳನ್ನು ದೂರ ಮಾಡಬಲ್ಲವು. ಮೂಳೆಗಳ ಖನಿಜ ಸಾಂದ್ರತೆ ಅಂದರೆ ಬೋನ್ ಮಿನರಲ್ ಡೆನ್ಸಿಟಿ ಹೆಚ್ಚಿಸಬಲ್ಲವು. ಆಸ್ಟಿಯೋಕ್ಯಾಲ್ಸಿನ್ನ ಮಟ್ಟ ಕಡಿಮೆ ಮಾಡಿ ಆಸ್ಟಿಯೋಪೊರೋಸಿಸ್ ಆ ಸಮಸ್ಯೆಯನ್ನು ಕೂಡ ತಗ್ಗಿಸಬಲ್ಲದು. ಕೂದಲು ಬೆಳೆಯಲು ಬಾಳೆಹೂವು ಸಹಾಯ ಮಾಡುತ್ತದೆ. ಕೂದಲಿನ ದಪ್ಪ, ದಟ್ಟಣೆ ಹಾಗೂ ಒಟ್ಟಾರೆಯಾಗಿ ಕೇಶಗಳ ರಚನೆ, ಟೆಕ್ಸ್ಚರನ್ನು ವೃದ್ಧಿ ಮಾಡುವಲ್ಲಿ ಬಾಳೆಹೂವು ಸಹಕಾರಿ. ಹೇರ್ ಫಾಲಿಕಲ್ಗಳನ್ನು ದೃಢವಾಗಿಸುವಲ್ಲಿ, ಕೇಶ ಸಂವರ್ಧನೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹೇರ್ ಸೀರಮ್ಗಳಲ್ಲಿ, ಹೇರ್ ಆಯಿಲ್ಗಳಲ್ಲಿ, ಕ್ರೀಮ್ಗಳಲ್ಲಿ, ಮಾಸ್ಕ್ಗಳಲ್ಲಿ ಈ ಕಾರಣಕ್ಕೆ ಬಾಳೆಹೂವಿನ ಎಕ್ಸ್ಟ್ರಾಕ್ಟ್ ಅನ್ನು ಬಳಸಲಾಗುತ್ತದೆ. ಚರ್ಮದ ಆರೋಗ್ಯಕ್ಕೆ ಬಾಳೆಹೂವು ಅತ್ಯುತ್ತಮ. ಬಾಳೆಹೂವು ಹೈಪರ್ ಪಿಗ್ಮೆಂಟೇಷನ್ ತಡೆಯಬಲ್ಲದು, ಚರ್ಮದ ಆರ್ದ್ರತೆಯನ್ನು ಕಾಪಾಡಬಲ್ಲದು, ಶುಷ್ಕ ಚರ್ಮದ ಡ್ರೈನೆಸ್ ಹೋಗಲಾಡಿಸಬಲ್ಲದು, ಚರ್ಮದ ಗಾಯಗಳನ್ನು ಗುಣಪಡಿಸಬಲ್ಲದು, ದೇಹ ಕೊಲಾಜನ್ ತಯಾರಿಸಲು ನೆರವು ನೀಡಿ ಚರ್ಮ ಸುಕ್ಕುಗಟ್ಟಿ ನೆರಿಗೆಗಳಾಗದಂತೆ ಮಾಡಬಲ್ಲದು. ಆ್ಯಂಟಿ ಏಜಿಂಗ್ ಇದು. ಕಳಾಹೀನವಾದ, ನಿಸ್ತೇಜವಾದ ಚರ್ಮವನ್ನು ಆಕರ್ಷಕವಾದ, ಕಾಂತಿಯುತವಾದ, ಹೊಳೆಯುವ ಚರ್ಮ ಮಾಡಲು ಇದು ಕಾರಣವಾಗಬಲ್ಲದು. ಹೀಗೆ ಹಲವಾರು ಲಾಭಗಳಿಗೆ ಮೂಲವಾಗುವ ಬಾಳೆಹೂವನ್ನು ನಾವು ಹಲವಾರು ಖಾದ್ಯಗಳಲ್ಲಿ ಸೇರಿಸಿ ಬಳಕೆ ಮಾಡಬಹುದಾಗಿದೆ. ಬಾಳೆಹೂವು ನಮಗೆ ಫ್ರೆಶ್ ಆಗಿಯೇ ದೊರೆಯಬಹುದು. ಆನ್ಲೈನ್ ಮಾರುಕಟ್ಟೆಯಲ್ಲಿಯೂ ಸಹ ಇದು ಈಗ ದೊರೆಯುತ್ತದೆ. ಉಪ್ಪು ನೀರಿನಲ್ಲಿ ನೆನೆಸಿ ಮೆರಿನೇಟ್ ಮಾಡಲಾದ ಬಾಳೆಹೂಗಳು ಸಹ ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಒಣಗಿಸಿಟ್ಟ ಬಾಳೆಹೂಗಳು, ಪುಡಿ ಮಾಡಲ್ಪಟ್ಟ ಬಾಳೆಹೂವು, ಬಾಳೆಹೂವಿನ ಪಿಕಲ್, ತೊಕ್ಕು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ. ಬಾಳೆಹೂವಿನಿಂದ ಅತ್ಯುತ್ತಮವಾದ ರುಚಿ ಹೊಂದಿದ ಚಟ್ನಿ, ಕರ್ರಿ, ರಸಂ, ಸೂಪ್, ಪಲ್ಯ, ಗೊಜ್ಜು, ತೊವ್ವೆ, ಪತ್ರೊಡೆ, ಅಂಬೊಡೆ, ಚಿಪ್ಸ್ ಇತ್ಯಾದಿಗಳನ್ನು ಮಾಡಬಹುದು. ಸಲಾಡ್ಗಳಲ್ಲಿ ಬಳಸುವುದು ಸಾಮಾನ್ಯ. ಸ್ಟೀಮ್ ಮಾಡಿ, ಹುರಿದು, ಕರಿದು ಇದನ್ನು ಬಳಸಬಹುದಾಗಿದೆ. ಬಾಳೆಹೂ ಆಧಾರಿತ ಕಷಾಯ, ಟೀಗಳನ್ನು ಮಾಡುವುದೂ ಉಂಟು. ಅಂದರೆ ಅದ್ಭುತವಾದ ಆಹಾರ ಲಾಭಗಳನ್ನು ತುಂಬಿ ಒದಗಿಸುವ ಬಾಳೆಹೂವನ್ನು ಸುಲಭವಾಗಿ ನಮ್ಮ ಆಹಾರದ ಭಾಗವಾಗಿ ಮಾಡಿಕೊಳ್ಳಬಹುದಾಗಿದೆ. ತಡವೇಕೆ? ನಿಮಗೆ ಒಗ್ಗುವ ಥರದಲ್ಲಿ ನಿಮ್ಮ ಆಹಾರ ಕ್ರಮದಲ್ಲಿ ಅಧಿಕ ಆರೋಗ್ಯ ನೀಡುವ ಬಾಳೆಹೂವನ್ನು ಬಳಸಿಕೊಳ್ಳಲು ಪ್ರಾರಂಭ ಮಾಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗಳನ್ನು ಪಡೆಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.